ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕಪನೂರ ಸ್ವತಃ ಭೇಟಿ ಮಾಡಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಬೀದರ್ನ ಸಚಿನ್ ಪಂಚಾಳ ಎಂಬ ಹುಡುಗ 1 ವರ್ಷದಿಂದ ಪರಿಚಯವಿದ್ದಾರೆ. ಅವನಿಗೆ ನಾನು ಏನೂ ಟಾರ್ಚರ್ ಕೊಟ್ಟಿಲ್ಲ, ಬಡ್ಡಿ ವ್ಯವಹಾರನೂ ಮಾಡಿಲ್ಲ. ನಿಮ್ಮ ಕೆಲಸಗಳ ಏನೇ ಇದ್ರೂ ನಮ್ಮ ಲೈಸೆನ್ಸ್ ಮೇಲೆ ಮಾಡ್ತೀವಿ ಅಂತ ಪರಿಚಯಿಸಿಕೊಂಡಿದ್ದ. ಮೊದಲು ಏರ್ಪೋರ್ಟ್ ಟೆಂಡರ್ ಹಾಕಿದ್ವಿ, ಅದು ಫೇಕ್ ಮಾಡಿದ. 4-5 ತಿಂಗಳು ಕಾಲ ಹಣ ಸಿಕ್ಕಿಬಿಟ್ಟಿದ್ವು. ಆಮೇಲೆ KIDB ಟೆಂಡರ್ ಹಾಕಿದ್ವಿ. ಟೋಟಲ್ ಅವನ ಅಕೌಂಟ್ಗೆ 65 ಲಕ್ಷ ಹಾಕಿದ್ವಿ. ನೆಟ್ ಕ್ಯಾಶ್ 15 ಲಕ್ಷ ಕೊಟ್ಟಿದ್ವಿ. ಟೆಂಡರ್ ಕುರಿತ ಕಾಲಹರಣ ಮಾಡಿದ್ದ. 6 ತಿಂಗಳ ಕಾಯಿಸಿದ ನಂತರ ಬೆಂಗಳೂರಿಗೆ ಹೋಗಿ ವಿಚಾರಣೆ ಮಾಡಿದಾಗ ಫೇಕ್ ಅಂತ ಗೊತ್ತಾಯಿತು. ಆಗ ಯಾಕೋ ಸಚಿನ್ ಹೀಗೆ ಮಾಡಿದ್ವಿ ಅಂತ ಪ್ರಶ್ನೆ ಮಾಡ್ತೀವಿ. ಇಲ್ಲ ಅಣ್ಣ, ಪಪ್ಪ ಬಳಿ ಹೋಗಿ ಹಣ ತಂದು ಕೊಡ್ತೀನಿ ಅಂತ ಹೇಳಿದ್ದ. ಆಮೇಲೆ ಬೆಂಗಳೂರಿನಿಂದ ಕಲಬುರಗಿಗೆ ಎಲ್ಲರೂ ಕೂಡ ಸೇರಿ ಬಂದ್ವಿ. 1.5 ತಿಂಗಳ ಹಿಂದೆ ಕಲಬುರಗಿಯಿಂದ ಸಚಿನ್ ಬೀದರ್ಗೆ ತೆರಳಿದ. 2 ದಿನ ಮೊಬೈಲ್ ಆನ್ ಇತ್ತು, ಆಮೇಲೆ ಬಂದ್ ಮಾಡಿದ. ಆಮೇಲೆ ಅವರ ಮನೆಗೆ ಹೋಗಿ ಈ ತರ ಮಾಡಿದ್ದಾನೆ ಅಂತ ಹೇಳಿದ್ವಿ. ಅವನು ಎಲ್ಲಿ ಹೋಗಿದ್ದಾನೆ ನೋಡಿ, ಕಂಪ್ಲೇಂಟ್ ಕೊಡಿ ಸಿಗ್ತಾನೆ ಅಂತ ಹೇಳಿದ್ವಿ. ಆಗ ಸಚಿನ್ ಸಹೋದರಿಯರು 1-2 ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು. ಆಗ ಮನೆಯಲ್ಲಿ ನಮ್ಮ ತಮ್ಮ ಹೀಗೆ ಮಾಡ್ತಾನೆ ಅಂತ ಕುಟುಂಬಸ್ಥರು ಹೇಳಿದ್ರು. ಆದ್ರೆ ಏಕಾಏಕಿ ಮೊನ್ನೆ ಫೇಸ್ಬುಕ್ನಲ್ಲಿ ಸೂಸೈಡ್ ಲೆಟರ್ ಬಿಡ್ತಾನೆ. ಆಗ್ಲೇ ನಾನು ಗ್ರಾಮೀಣ ಠಾಣೆಗೆ ದೂರು ನೀಡಲು ಹೋಗಿದ್ದೆ. ನನ್ನ ದೂರಿಗೆ ಪೊಲೀಸರು ಒಂದು ಹಿಂಬರಹ ಬರೆದು ಕೊಟ್ಟಿದ್ದಾರೆ. ನಾನೇನು ಸಚಿನ್ಗೆ ಧಮಕಿನೂ ಹಾಕಿಲ್ಲ, ಬಡ್ಡಿ ವ್ಯವಹಾರನೂ ಮಾಡಿಲ್ಲ. ಅವನ ಲೈಸೆನ್ಸ್ ಆಯ್ತು ಅಂದಿದ್ದಕ್ಕ ಅವನಿಗೆ ದುಡ್ಡು ಹಾಕಿಸಿತ್ತು. ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚುತ್ತಾ ಇದ್ದಾರೆ. ನನ್ನ ತಪ್ಪು ಏನೂ ಇಲ್ಲ ಅಂತ ಮೊಬೈಲ್ ವಿಡಿಯೋ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜು ಕಪನೂರ ಮಾಡಿದ್ದಾರೆ. ಬೀದರ್ ಜಿಲ್ಲೆ ಕಟ್ಟಿತುಗೋ ಗ್ರಾಮದ ಸಚಿನ್ ಪಂಚಾಳ್ ಅಂತೇಳಿ ನನಗೆ ಪರಿಚಯ 1 ವರ್ಷದಿಂದ ಪರಿಚಯ ಆಗಿದ್ದ ಹುಡುಗ. ಆ ಹುಡುಗನ್ಕ ನಂಬಲ್ಲಿ ಬಂದ, ನಂದು B ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ, ನಮ್ಮ ಸಾಹೇಬ್ರೊಬ್ಬರ B M.Tech ಮುಗ್ದದ, ನಂಬಲ್ಲಿ ಕ್ಲಾಸ್ 1 ಕಾಂಟ್ಯಾಕ್ಟ್ರ್ ಇದ್ದೀವಿ ನಾವು. ನಿಮ್ಮ ಏನಾದರೂ ನಿಮ್ಮ ಕೆಲಸ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡಿರಿ ಅಂತೇಳಿ ನನ್ನ ಬಲ್ಲಿ ಬಂದ. ಸರಿಯಪ್ಪ, ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ, ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಂಬಲ್ಲಿ ಬಂದಾಗ ಅನ್ಕರೆ ಮೊದಲನೇದನ್ಕರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗನ್ಕರೆ ಫೇಕ್ ಮಾಡಿ ಇದನ್ನು ಮಾಡಿ ತೊಗೊಂಡು ಟೆಂಡರ್ ಹಾಕಿದ. 4-5 ತಿಂಗಳು ಅನ್ಕರೆ ಅಲ್ಲಿ ದುಡ್ಡು ಅನ್ಕರೆ ಜಾಮ್ ಮಾಡಿಸಿದ್ವಿ. ಮಾಡಿ ಇಟ್ಟದ ಮೇಲೆ ಆ ನಂತರ ಅನ್ಕರೆ ಮತ್ತು ಇದು KIDB ಒಂದು ಟೆಂಡರ್ ಹಾಕಿದ್ವು. ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ್ದದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರೆ ನಾವು ಬೆಂಗಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂಥೇಳಿ ನಮಗೆ ಗೊತ್ತಾದಾಗ, ಯಾಕೋ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ, ಇಲ್ಲಣ್ಣ ಅದು ಮಾಡೀನಿ, ನಮ್ಮ ಪಪ್ಪರ ಬಲ್ಲೋಗ ದುಡ್ಡು ತೊಗೊಂಬರ್ತೀನಿ ಅಂತ ಹೇಳ್ದೆ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಂದ ಗುಲ್ಬರ್ಗ ಬಂದೆವು. ಅವ್ರು ನಾವೆಲ್ಲ ನಾವು ಕಲ್ತು ಬಂದಾಗ ಅನ್ಕರೆ ಇಲ್ಲಿ ಗುಲ್ಬರ್ಗಲಿಂದ ಹೋದ್ವು ನಾವು. 2 ದಿನ ಗುಲ್ಬರ್ದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಣ್ಣ ಅಂತಂದ್ರೆ, ಸರಿ ಹೋಗಂತ ಹೇಳ್ದೆ. 1.5 ತಿಂಗಳ ಹಿಂದೆ ಅನ್ಕರೆ ಹೋಗ್ಯ ನಾವು. 1-1.5 ತಿಂಗಳಾಯ್ತು ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ಆ ನಂತರ ಬಂದಿಟ್ಟನ. ಆ ನಂತರ ನಾವು ಅವ್ರ ಮನೆಗೆ ಹೋಗೂ ಹೇಳ್ದ, ನೋಡಿರಿ ನಿಮ್ದು ಅಮ್ಮ ಇಷ್ಟು ದುಡ್ಡು ತೊಗೊಂಬಂದಾನ, ಯಾವುದು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡಿರಿ, ಅವ್ನು ಎಲ್ಲನ ನಮ್ಮ ಲೊಕೇಶನ್ ಹಾಕೊಂಡು ತೊಗೊಂಬರ್ತಾರೆ, ಇಷ್ಟು ದುಡ್ಡು ತಂದಿದ್ದು ಏನು ಮಾಡಿದ್ದು ಕೇಳ ಅಂತೇಳಿ ಅವ್ರ ಇಬ್ಬರು ಸಿಸ್ಟ್ರಿಗೆ ನಾವು ಮಾತಾಡ್ದೆ. ಅವ್ರ ಇಬ್ಬರು ಸಿಸ್ಟರ್ ಅಂದರು, ನಮಗೆ ಪಡೆದನ ಕಾಲ ಅವಕಾಶ ಕೊಡ್ರಿ, ಅದು ಏನದ ಕೂತು ನಾವು ಬಗೆಹರಿಸಮಂತ. ನಮ್ಮ ತಮ್ಮ ಬರ್ತಾನೆ, ಅವ ಯಾವಾಗೂ ಹಿಂಗೆ ಮಾಡ್ತಾನೆ, ಸ್ವಿಚ್ ಆಫ್ ಮಾಡ್ಕ್ಯಾಸ್ ಹೋಗ್ತಾನೆ. ನಮಗೂ 15 ದಿನ ತಿಂಗಳ ಒಂದು ಮಾತಾಡಲ್ಲ. ಅವ್ನು ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ರೀ ಅಣ್ಣ, ನಾವು ನಮ್ಮಲ್ಲಿ ಯಾರು ಗಂಡಸು ಮಕ್ಕಳಿಲ್ಲ ಓಡಾಡೋರು, ನಾವು ತೊಡೆದ ನಿಂದ್ರಿ ಅಂದ್ರೆ ಸರಿ ಅಂತ ಅವ್ರಿಗೆ ಹೇಳಿಕೆ ನಾ ಬಂದೀನಿ. ನಿನ್ನ ಅನ್ಕರೆ ಅವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ, ನಿನ್ನ ಫೇಸ್ಬುಕ್ದಾಗ ಅನ್ಕರೆ ಬಿಡ್ತಾನೆ, ನಮಗೆ ಇಂಥವ್ರು ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ. ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿದ್ದ. ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಹಿಂಬರ ಬರೆದು ಕೊಟ್ರೆ ನನಗೆ, ನೋಡಮ್ ನಾಳೆ ಒಂದಿನ ವೇಟ್ ಮಾಡಿರಿ ಅವ್ನು ಸಿಕ್ಕನು ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತು ನಾಳೆ FR ಮಾಡಮಂತ ಅವ್ರು ನಮಗೆ ಹೇಳಿದ್ರು. ಆ ನಂತರ ಹಿಂಬರ ತೊಗೊಂಡು ನಾನು ಹಿಂದಕ್ಕೆ ಬಂದೀನಿ. ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ, ನಾ ಏನು ಬಡ್ಡಿ ಅವ್ರಿಗೆ ಮಾಡಿಲ್ಲ. ಅವ್ನಿಗೆ ಬಡ್ಡಿ ಹಂಗೆ ಅನ್ಕರೆ ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ. ನಾ ಅವನಿಗೆ ಅವ್ನು ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಿವಿ ನಾವು. ನಾವು ಕೆಲಸ ಮಾಡ್ಬೇಕಂತೇಳಿ. ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರೆ ಇದಕ್ಕೆ ಬೇರೆ ಬಣ್ಣ ಹಚ್ಚಲತ್ತಾರ. ಇದಕ್ಕೆ ಯಾವುದೂ ಬಣ್ಣ ಹಚ್ಚೇನಿಲ್ಲ. ದಯಮಾಡಿ ಅನ್ಕರೆ ಸತ್ಯ ಏನದ ಆಗಲಿ ನಾನಂತ ಮಾತು ಅನ್ಕರೆ ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.